ಇನ್ನು ವಾತದೋಷದ ಹೆಚ್ಚಾಗುವಿಕೆಯ ಕಾರಣದಿಂದಲೇ ನಮಗೆ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಕೂದಲಲ್ಲಿ ಸಮಸ್ಯೆ ಉಂಟಾಗ್ತಿದೆ ಅಂತ ಹೇಗೆ ತಿಳ್ಕೊಳ್ಬೇಕು? ವಾತದೋಷದ ವೃದ್ಧಿಯಿಂದ ಉಂಟಾಗುವಂತಹ ಹೇರ್ ಫಾಲ್ಗೆ ಯಾವ ತೈಲವನ್ನ ಮಾಡ್ಕೊಳ್ಬೇಕು, ಹೇಗೆ ತೈಲವನ್ನು ತಯಾರು ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಇದು ಕೇವಲ ಹೇರ್ ಫಾಲ್ಗೆ ಅಂತಲ್ಲ, ಎಲ್ಲ ವಿಷಯಗಳಲ್ಲೂ ಇವತ್ತು ನಮಗೆ ಸಮಸ್ಯೆ ಆಗ್ತಾ ಇರಲಿಕ್ಕೆ, ಅದರಲ್ಲೂ ವಯಸ್ಸಾಗ್ತಾ ಹೋದ ಹಾಗೆ ವಾತದೋಷದ ತೊಂದರೆಗಳು ಬರ್ತಾ ಹೋಗ್ತವೆ. ತುಂಬಾ ಸಮಸ್ಯೆ ಆಗುತ್ತೆ. ನಮಸ್ಕಾರ. ತಲೆ ಬೋಳಾಗೋದು, ಕೂದಲು ಉದುರೋದು, ಇದಕ್ಕೆ ಪಿತ್ತದೋಷ ಪ್ರಮುಖ ಕಾರಣ, ನಮಗೆಲ್ಲ ಗೊತ್ತಿದೆ. ಆದರೆ ವಾತದೋಷದ ಕಾರಣದಿಂದ ತುಂಬಾ ಜನರಿಗೆ ಬಹಳ ಬೇಗ ಕೂದಲು ಉದುರಿ ತಲೆ ಬೋಳಾಗುವ ಅಥವಾ ಹೆಣ್ಣು ಮಕ್ಕಳಲ್ಲಿ ಕೂದಲು ತುಂಬಾ ಉದುರುವ ಇದನ್ನು ನಾವು ನೋಡ್ತೇವೆ. ಅದರಲ್ಲೂ ಎಸ್ಪೆಷಲಿ ಈ ಮುಟ್ಟು ನಿಂತ ನಂತರ ವಾತದೋಷದ ವೃದ್ಧಿಯ ಕಾರಣದಿಂದಲೇ ಈ ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಇವತ್ತು ನಾವು ವಾತದೋಷದ ವೃದ್ಧಿಯ ಕಾರಣದಿಂದಾಗಿ ಹೇರ್ ಫಾಲ್ ಆದವರ ಆ ಲಕ್ಷಣಗಳೇನು, ಅದಕ್ಕೇನು ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು, ನಿಮ್ಮದು ಆ ಥರ ಆಗಿದೆ ಅಂತ ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನು ಕೂಡ ನೋಡೋಣ. ವಾತದೋಷದ ಪ್ರಕೃತಿಯನ್ನ ಎಕ್ಸ್ಪ್ಲೇನ್ ಮಾಡುವಾಗ, ಅಂದ್ರೆ ಆ ಪ್ರಕೃತಿಯವರು ಹೇಗಿರ್ತಾರೆ ಅಂತ ಹೇಳುವಾಗ ಅಲ್ಪಕೇಶಃ ಅಂತ ಕೂಡ ಬರುತ್ತೆ, ಅಂದ್ರೆ ಕೂದಲು ಕಡಿಮೆ ಅಂತ. ಒಂದು ಬೈ ಬರ್ತ್ ಆ ಪ್ರಕೃತಿ ಇರುತ್ತಲ್ಲ, ಅಂಥವರಿಗೆ ಕೂದಲು ಮೊದಲೇ ಕಡಿಮೆ ಇರುತ್ತೆ. ಮತ್ತೆ ನಾವು ನಮ್ಮ ದಿನಚರಿಯ ಕಾರಣದಿಂದಾಗಿ ವಾತ ಪ್ರಕೋಪ ಆದರೆ ಸಹಜವಾಗಿ ಕೂದಲು ಕಡಿಮೆ ಆಗುತ್ತೆ. ತಲೆ ಬೋಳಾಗ್ಬಿಡತ್ತೆ ಅಂತ ಅರ್ಥ ಅಲ್ಲ, ಕೂದಲು ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಹಾಗಾಗಿ ಪಿತ್ತ ಪ್ರಧಾನವಾಗಿದ್ರೂ ಕೂಡ ಈ ಸಮಸ್ಯೆ ಪಿತ್ತದಿಂದನೇ ಆಗ್ತದೆ ಅಂತ ಆದರೂ ಕೂಡ ವಾತ ದೋಷದ ಹೆಲ್ಪ್ ಇದ್ರೆ, ಒಳ್ಳೆ ಈ ಗಾಳಿ ಬೆಂಕಿ ಸೇರಿದ್ರೆ ಹೇಗೆ ಹಾಗಾಗತ್ತೆ ಅಂತ. ಪಿತ್ತ ಅಂದ್ರೆ ಬೆಂಕಿ, ವಾತ ಅಂದ್ರೆ ಗಾಳಿ, ಅದು ಎರಡು ಸೇರಿದ್ರೆ ಏನು ಉಪದ್ವ್ಯಾಪಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಆ ರೀತಿ ನಮ್ಮ ದೇಹದಲ್ಲೂ ಮಾಡುತ್ತೆ. ವಿಶೇಷವಾಗಿ ಹೇರ್ ಫಾಲ್ ವಿಷಯದಲ್ಲಿಯೂ ಕೂಡ ಗಾಳಿ ಬೆಂಕಿ ಸೇರಿದ ಹಾಗೆ ಆಗುತ್ತೆ. ಎಲ್ಲ ಕೂದಲುಗಳು ಹಾಳಾಗಿ ಹೋಗಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೇರ್ ಫಾಲ್ ಉಂಟಾಗತ್ತೆ ಅಂತ. ಮತ್ತೆ ವಯಸ್ಸಾಗ್ತಾ ಹೋದ ಹಾಗೆ ಉಂಟಾಗುವಂತಹ ಏನೇನು ವಯಸ್ಸಾದ ಲಕ್ಷಣಗಳಿವೆಯಲ್ಲ, ಆ ಎಲ್ಲ ಲಕ್ಷಣಗಳು ವಾತದೋಷದ ಪ್ರಕೋಪದಿಂದನೇ ಆಗ್ತವೆ. ಯಾಕೆಂದ್ರೆ ವಯಸ್ಸಾಗ್ತಾ ಹೋದಾಗೆ ನಮ್ಮ ದೇಹದಲ್ಲಿ ವಾತದೋಷ ಪ್ರಧಾನತೆ ಉಂಟಾಗತ್ತೆ. ಮತ್ತೆ ಮುಪ್ಪನ್ನ ದೂರ ಮಾಡಬೇಕು ಅಂತಾದ್ರೆ ನಾವು ವಾತವನ್ನ ಕಂಟ್ರೋಲ್ ಮಾಡಬೇಕು ಅಂತಾನೆ ಅರ್ಥ. ಹಾಗಾಗಿ ಯಾವ ದ್ರವ್ಯಗಳನ್ನ ಆಯುರ್ವೇದದಲ್ಲಿ ಮುಪ್ಪನ್ನ ದೂರ ಮಾಡಲಿಕ್ಕೆ ಅಂತ ಹೇಳ್ತಾರೋ, ಬಹುತೇಕ ಎಲ್ಲ ದ್ರವ್ಯಗಳು ವಾತದೋಷವನ್ನ ಕಡಿಮೆ ಮಾಡುವಂತಹ, ಪೆಸಿಫೈ ಮಾಡುವಂಥವೇ ಆಗಿರ್ತವೆ ಅಂತ. ಹಾಗಾಗಿ ಇದು ಈ ವಿಷಯದಲ್ಲಂತೂ ತುಂಬಾ ಇಂಪಾರ್ಟೆಂಟ್. ಇನ್ನು ವಾತದೋಷದ ಹೆಚ್ಚಾಗುವಿಕೆಯ ಕಾರಣದಿಂದಲೇ ನಮಗೆ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಕೂದಲಲ್ಲಿ ಸಮಸ್ಯೆ ಉಂಟಾಗ್ತಿದೆ ಅಂತ ಹೇಗೆ ತಿಳ್ಕೊಳ್ಬೇಕು? ಮೊದಲನೇದಾಗಿ ಕೂದಲು ಡ್ರೈ ಆಗ್ತಾ ಇದೆ, ಸ್ಕ್ಯಾಲ್ಪ್ ಕೂಡ ಡ್ರೈ ಆಗ್ತಿದೆ, ಅಂದ್ರೆ ಏನಂತಾರೆ, ಒಣಗ್ತಾ ಇದೆ ಅಂತ. ಮತ್ತೆ ಈ ಡ್ಯಾಂಡ್ರಫ್ ಆಗೋದು, ಅದು ಕೂಡ ಇದರಿಂದ ಆಗ್ತಿರುವಂಥದ್ದು. ಮತ್ತೆ ಅಲ್ಲಿ ರಫ್ನೆಸ್ ಕೂಡ, ಅಂದ್ರೆ ಒರಟಾಗೋದು, ಡ್ರೈ ಆಗೋದು ಬೇರೆ, ಒರಟಾಗೋದು ಬೇರೆ ಅಲ್ಲ, ಅದು ಆ ಕೂದಲು ರಫ್ ಆಗ್ಲಿಕ್ಕೆ ಕೂಡ ಇದು ಕಾರಣ ಆಗತ್ತೆ ಅಂತ. ವಾತದೋಷ ಈ ತರ ಆಗ್ತಿದೆ ಅಂತಂದ್ರೆ ವಾತದೋಷ ಹೆಚ್ಚಾಗಿದೆ ಅಂತಾನೆ ಅರ್ಥ. ಡ್ರೈನೆಸ್, ರಫ್ನೆಸ್ ಇದು ಎರಡು ಬಂದಿದೆ ಕೂದಲಿಗೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಆ ಹೇರ್ ರೂಟ್ಸಿನ ಬುಡದಲ್ಲಿ, ಅಂದ್ರೆ ಕೂದಲಿನ ಬುಡದಲ್ಲಿ, ಹೇರ್ ರೂಟ್ಸ್ ಅಲ್ಲಿ ಸ್ವಲ್ಪ ಈ ಒಂಥರ ನೋವು ಬರುತ್ತೆ, ಸುಲಭವಾಗಿ ಕಿತ್ತು ಬರುತ್ತೆ, ಬರುವಾಗ ಸ್ವಲ್ಪ ನೋವಾಗುತ್ತೆ, ಈ ರೀತಿಯ ಕಂಪ್ಲೇಂಟ್ ಇದ್ರೆ ಅಲ್ಲಿಯೂ ಕೂಡ ಅದಿರುತ್ತೆ. ಮತ್ತೆ ಇಡೀ ದೇಹದಲ್ಲಿ ಸುಸ್ತು, ಸ್ವಲ್ಪ ನಿದ್ರೆ ಕಡಿಮೆ ಆಗೋದು, ದೇಹದಲ್ಲಿ ಡ್ರೈನೆಸ್ ಇರೋದು, ಮಾಂಸಖಂಡಗಳಲ್ಲಿ ಜಾಯಿಂಟ್ಗಳಲ್ಲಿ ಎಲ್ಲ ವೀಕ್ನೆಸ್ ಉಂಟಾಗೋದು, ಉಗುರುಗಳು ಹಾಳಾಗೋದು, ಈ ತರದ್ದೆಲ್ಲ ಲಕ್ಷಣಗಳು ಈ ವಾತದೋಷ ದೇಹದಲ್ಲಿ ಪ್ರಕುಪಿತ ಆದಾಗ ಆಗುವಂಥದ್ದು. ಇನ್ನು ಹಲವಾರು ತೊಂದರೆಗಳು ಉಂಟಾಗ್ತವೆ. ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳ್ಳೋದು, ಹೊಟ್ಟೆ ನೋವು ಬರೋದು, ಸರಿಯಾಗಿ ಮೋಷನ್ ಪಾಸ್ ಆಗಲ್ಲ, ಮೂತ್ರ ಪಾಸ್ ಆಗ್ಲಿಕ್ಕೆ ಸಮಸ್ಯೆ ಆಗುತ್ತೆ, ಈ ತರ ಎಷ್ಟು ಬೇಕಾದ ಲಕ್ಷಣಗಳನ್ನು ನಾವು ಹೇಳ್ತಾ ಹೋಗ್ಬೋದು. ಅದು ಪ್ರಮುಖವಾಗಿ ಇವುಗಳನ್ನು ಹೇಳ್ಬೋದು. ಹೀಗಾದಾಗ ಚಿಕಿತ್ಸೆಯನ್ನು ಏನ್ ಮಾಡ್ಕೊಳ್ಬೇಕು? ಮೊದಲನೇದಾಗಿ ಆಹಾರದಲ್ಲಿ ನಾವು ಸ್ನಿಗ್ಧ ಗುಣವಿರುವಂತ, ಅಂದ್ರೆ ಜಿಡ್ಡಿನ ಅಂಶ ಇರುವಂತಹ ಆಹಾರವನ್ನು ಸೇವನೆ ಮಾಡಬೇಕು. ಅಂದ್ರೆ ಹಾಲು, ತುಪ್ಪ, ಬೆಣ್ಣೆ, ಎಣ್ಣೆ ಇಂಥವುಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು. ತುಂಬಾ ಜನ ತುಪ್ಪ ತಿನ್ನಬೇಕು ಅಂದ ತಕ್ಷಣ ಅಥವಾ ಎಣ್ಣೆಯನ್ನ, ಎಸ್ಪೆಷಲಿ ಎಳ್ಳೆಣ್ಣೆಯನ್ನ, ಕೊಬ್ಬರಿ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಇವನ್ ಶೇಂಗಾ ಎಣ್ಣೆಯನ್ನು ಕೂಡ ಒಂದ್ ಮಟ್ಟಿಗೆ ಉಪಯೋಗಿಸ್ಬೋದು. ಬಟ್ ಎಳ್ಳೆಣ್ಣೆ ಬೆಸ್ಟ್. ಎಳ್ಳೆಣ್ಣೆಯನ್ನ ನೀವು ಚಟ್ನಿ ಪುಡಿಗೋ ಅನ್ನದ ಜೊತೆಗೋ ಹಾಗೆ ಹಾಕೊಂಡು ಊಟ ಮಾಡಿದ್ರೆ ಕೂದಲಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕೆಂದ್ರೆ ವಾತ ಶಮನ ಎಳ್ಳೆಣ್ಣೆಯಿಂದ ಆಗತ್ತೆ. ಮತ್ತೆ ತುಪ್ಪ ತಿನ್ಬೇಕು ಅಂತ ಹೇಳಿದಾಗ ತುಂಬಾ ಜನ ಏನ್ ಹೇಳ್ತಾರೆ, ನನಗೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ಬಿಟ್ರೆ, ಶುಗರ್ ಹೆಚ್ಚಾಗ್ಬಿಟ್ರೆ, BP ಹೆಚ್ಚಾಗ್ಬಿಟ್ರೆ, ಹಾಗೆಲ್ಲ ಹೆದರೋದು ಬೇಡ. ತೀರಾ ಭಯ ಇದ್ರೆ ನೀವು ಕೊಲೆಸ್ಟ್ರಾಲ್ ಅನ್ನ ಆಗಾಗ 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸರಿ ಟೆಸ್ಟ್ ಮಾಡಿಸ್ತಾ ಇರಿ ಅಷ್ಟೇ. ಮತ್ತೆ ಎಳ್ಳೆಣ್ಣೆ ಸೇವನೆ ಮಾಡಿದ್ರೆ ಹೆಚ್ಚಾಗಿರುವಂತಹ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ವಾತದೋಷ ಕಂಟ್ರೋಲಿಗೆ ಬರಬೇಕು ಅಂದ್ರೆ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಬೇಕು. ಅಂದ್ರೆ ಎಲ್ಲ ರೀತಿಯ ಈ ಬೀಜಗಳು, ನಟ್ಸ್, ಇವುಗಳ ಅಂದ್ರೆ ಎಲ್ಲದಲ್ಲೇ ಎಣ್ಣೆ ಅಂಶ ಇದೆಯಲ್ಲ, ವಾತವನ್ನು ಕಂಟ್ರೋಲ್ ಮಾಡುತ್ತೆ. ಬೂದುಗುಂಬಳಕಾಯಿ ಅಂತವು, ಒಟ್ಟಲ್ಲಿ ಹೆಚ್ಚೆಚ್ಚು ನ್ಯೂಟ್ರಿಷಿಯಸ್ ಇರುತ್ತಲ್ಲ, ಅಂಥವನ್ನ ಸೇವನೆ ಮಾಡಬೇಕು. ಆಗ ವಾತದೋಷ ಕಂಟ್ರೋಲ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ರಿಚ್ ಫುಡ್ ಅಂತ. ಹಾಗೆ ಇನ್ನು ಕೆಲವು ರಸಾಯನಗಳು, ಅವುಗಳು ಕೂಡ ಅಂದ್ರೆ ಆಗ್ಲೇ ಹೇಳಿದ ಹಾಗೆ ರಸಾಯನ ಅಂತಂದ್ರೆ ನಮ್ಮ ಮುಪ್ಪನ್ನ ದೂರ ಮಾಡುವಂಥದ್ದು ಅಂತ. ಆ ರಸಾಯನಗಳಲ್ಲಿ ಆಲ್ರೆಡಿ ವಾತಶಾಮಕ ಗುಣ ಇರುತ್ತೆ. ಯಾವ ರಸಾಯನ ಕೂದಲಿಗೂ ಕೂಡ ಒಳ್ಳೇದೋ ಅಂಥವನ್ನ ಕೂಡ ಸ್ವಲ್ಪ ನಾವು ಹೆಚ್ಚಾಗಿ ಸೇವನೆ ಮಾಡಬೇಕು. ಉದಾಹರಣೆಗೆ ನಾರಸಿಂಹ ರಸಾಯನ,
ಅಂದರೆ ಅದು ಆಯುರ್ವೇದ ಔಷಧಿ ಅಂಗಡಿಗಳಲ್ಲಿ ಸಿಗುತ್ತೆ. ಔಷಧಗಳನ್ನು ಸೇವನೆ ಮಾಡುವಾಗ ನಾವು ಯಾವಾಗಲೂ ವೈದ್ಯರ ಸಲಹೆ ಪಡ್ಕೊಳ್ಬೇಕು. ಹಾಗಾದ್ರೆ ಹೆಸರು ಯಾಕೆ ಹೇಳಿದ್ರಿ ಅಂತ ನೀವು ಕೇಳ್ಬೋದು. ನಾನು ಸಹಜವಾಗಿ ತುಂಬಾ ಅನುಕೂಲಕರ ಅನ್ನೋ ಕಾರಣಕ್ಕೆ ಹೆಸರು ಹೇಳಿದೆ ಅಷ್ಟೇ. ನಾನು ಹಾಗಾಗಿ ಸಾಧ್ಯವಾದಷ್ಟು ಔಷಧಗಳನ್ನ ಹೆಸರನ್ನು ಹೇಳಲಿಕ್ಕೆ ಅಷ್ಟು ಇಷ್ಟಪಡಲ್ಲ, ಹೇಳೋದು ತುಂಬಾ ಕಡಿಮೆ. ಬಟ್ ಸಾಮಾನ್ಯವಾಗಿ ಎಲ್ಲರೂ ಸೇವನೆ ಮಾಡ್ಬೋದು. ಬಟ್ ನಾನು ಸಜೆಸ್ಟ್ ಮಾಡೋದು ಔಷಧ ಸೇವನೆ ಮಾಡುವಾಗ ಯಾವಾಗಲೂ ವೈದ್ಯರು ಹೇಳಿದ ನಂತರನೇ ಔಷಧ ಸೇವನೆ ಮಾಡೋದು ಹೆಚ್ಚು ಸರಿ ಅಂತ. ಸೊ ನರಸಿಂಹ ರಸಾಯನ ಅದು ಹೆಲ್ಪ್ ಆಗುತ್ತೆ. ಆಮಲಕಿ ರಸಾಯನ ಇದನ್ನ ಸಾಮಾನ್ಯವಾಗಿ ಎಲ್ಲರೂ ಸೇವನೆ ಮಾಡ್ಬೋದು. ಅಂದ್ರೆ ಇದು ನಾನು ಯಾವಾಗಲೂ ಹೇಳ್ತೇನೆ, ದಿವಸ ಒಂದು ನೆಲ್ಲಿಕಾಯಿ ತಿಂದರೂ ಕೂಡ ಕೂದಲಿಗೆ ಎಷ್ಟು ಅನುಕೂಲ ಅಂತ. ಆಮಲಕಿ ಅಂದ್ರೆ ನೆಲ್ಲಿಕಾಯಿ ಕೂದಲಿಗೆ ತುಂಬಾ ಒಳ್ಳೆಯದು, ಮುಪ್ಪನ್ನ ದೂರ ಮಾಡುವಂಥದ್ದು, ಜೊತೆಗೆ ವಾತ ಪಿತ್ತ ಕಫ ಮೂರೂ ದೋಷಗಳನ್ನು ಶಮನ ಮಾಡುವಂಥದ್ದು. ಹಾಗಾಗಿ ಇದೆರಡರಲ್ಲಿ ಒಂದು ರಸಾಯನವನ್ನ ಸೇವನೆ ಮಾಡಬಹುದು. ಮತ್ತೆ ಅಭ್ಯಂಗ. ಅಭ್ಯಂಗ ವಾತ ದೋಷವನ್ನು ಶಮನ ಮಾಡಲಿಕ್ಕೆ ಅದ್ಭುತವಾದ್ದು. ಇಡೀ ದೇಹಕ್ಕೆ ಅಭ್ಯಂಗ ಮಾಡ್ಕೊಳ್ಳೋದು ಒಂದಾದರೆ, ಶಿರೋಭ್ಯಂಗ ಅಂದ್ರೆ ತಲೆಗೆ ಚೆನ್ನಾಗಿ ಎಣ್ಣೆಯ ಮಸಾಜ್ ಮಾಡಿಕೊಂಡ್ರೆ ತುಂಬಾ ತುಂಬಾ ಅನುಕೂಲ ಆಗುತ್ತೆ. ವಾತ ದೋಷದ ವೃದ್ಧಿಯಿಂದ ಉಂಟಾಗುವಂತಹ ಹೇರ್ ಫಾಲ್ಗೆ ಯಾವ ತೈಲವನ್ನು ಮಾಡ್ಕೊಳ್ಬೇಕು, ಹೇಗೆ ತೈಲವನ್ನು ತಯಾರು ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಮುಂದಿನ ವಿಧಾನಗಳನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಇನ್ನು ಮುಂದಿಂದು ಲೇಪ ಮಾಡ್ಕೊಳ್ಳೋದು ಅಂದ್ರೆ ಹೆಡ್ ಪ್ಯಾಕ್ ಮಾಡ್ಕೊಳ್ಳೋದು. ನಾನು ಹೆಡ್ ಪ್ಯಾಕ್ನ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಕೊನೆಯಲ್ಲಿ ಕೊಡೋಣ. ಆದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಜ್ಯೇಷ್ಠ ಮಧುವನ್ನ ಹಾಲಿನ ಜೊತೆಗೆ ಕಲಸಿ ಅದರ ಪ್ಯಾಕ್ ಅನ್ನ ತಲೆಗೆ ಮಾಡಿಕೊಂಡ್ರೆ ಆಗ ವಾತದಿಂದ ಆಗುವಂತ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಮತ್ತೆ ದಾಸವಾಳದ ಹೂವನ್ನ ಕೂಡ ಪೇಸ್ಟ್ ಮಾಡಿ ಅದಕ್ಕೆ ಬೇಕಾದ್ರೆ ಸ್ವಲ್ಪ ಜ್ಯೇಷ್ಠ ಮಧುವಿನ ಪುಡಿಯನ್ನು ಹಾಕಿ ಕೂಡ ನಾವು ಹೆಡ್ ಪ್ಯಾಕ್ ಮಾಡ್ಕೊಳ್ಬಹುದು. ಮತ್ತೆ ಹೆಡ್ ಪ್ಯಾಕ್ ಮಾಡ್ಕೊಳ್ಳುವಾಗ ಅದಕ್ಕೆ ಆ ಲೋಳೆಯ ಅಂಶ ಬರಬೇಕು, ಕೂದಲಲ್ಲಿ ಚೆನ್ನಾಗಿ ನಿಲ್ಲಬೇಕು ಅಂತಾದ್ರೆ ನಾವು ಈ ಮೆಂತೆಯನ್ನು ಚೆನ್ನಾಗಿ ನೆನೆಸಿ ರಾತ್ರಿ ಇಡೀ, ಆಮೇಲೆ ಅದನ್ನ ತುಂಬಾ ಸಾಫ್ಟ್ ಆಗಿ ಇದಾಗತ್ತಲ್ಲ ಅದನ್ನ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ನೀವು ಜ್ಯೇಷ್ಠ ಮಧುವಿನ ಪುಡಿಯೋ, ದಾಸವಾಳದ ಸೊಪ್ಪೋ, ಎಲೆಯೋ ಏನೇನ್ ಬೇಕಾದ್ರೂ ಹಾಕಿ ನೀವು ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಶಿರೋಬಸ್ತಿ, ಅದು ಸ್ವಲ್ಪ ಕಷ್ಟ ಆದರೆ ತುಂಬಾ ತುಂಬಾ ಹೆಲ್ಪ್ಫುಲ್. ಅಂದ್ರೆ ಕೂದಲೆಲ್ಲವನ್ನು ತೆಗೆದು ಒಂದು ಕಟ್ಟೆ ಕಟ್ಟಿ ಎಣ್ಣೆಯನ್ನು ಹಾಕ್ತಾರೆ. ಕೆಲವು ಗಂಭೀರವಾದ ಕಾಯಿಲೆಗಳಲ್ಲಿ ಅದನ್ನು ಬಳಕೆ ಮಾಡ್ತೇವೆ ಹೊರತು ಸಾಮಾನ್ಯವಾಗಿ ಶಿರೋಬಸ್ತಿಯನ್ನು ಬೇರೆ ಹೇರ್ ಫಾಲ್ಗೆಲ್ಲ ಮಾಡೋದು ತುಂಬಾ ಕಡಿಮೆ. ಇನ್ನು ಶಿರೋಧಾರವನ್ನ ಆರಾಮಾಗಿ ಮಾಡಿಸ್ಕೊಳ್ಬಹುದು. ಹತ್ತಿರದ ಥೆರಪಿ ಸೆಂಟರ್ಗೆ ಹೋಗಿ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಹೋಗಿ ಶಿರೋಧಾರ ಮಾಡಿಸ್ಕೊಳ್ಬಹುದು. ಬಟ್ ಅದಕ್ಕೆ ತುಂಬಾ ಹಣ ಖರ್ಚು ಮಾಡೋದು ನನಗೆ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಕೆಲವು ಕಡೆ ತುಂಬಾ ಚಾರ್ಜ್ ಮಾಡ್ತಾರೆ. ಅದ್ರ ಬದಲು ನಾನು ಏನು ತೈಲವನ್ನು ಹೇಳಲಿಕ್ಕೆ ಹೊರಟಿದ್ದೇನೋ ಅದನ್ನು ಮನೆಯಲ್ಲಿ ಅಭ್ಯಂಗ ಮಾಡ್ಕೊಂಡ್ರು ಓಕೆ. ಬಟ್ ನಿಮಗೆ ಅವಕಾಶ ಇದೆ ಅಂತಾದ್ರೆ ಶಿರೋಧಾರ ತುಂಬಾ ತುಂಬಾ ಹೆಲ್ಪ್ಫುಲ್. ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ, ಕೂದಲು ಬೆಳವಣಿಗೆ ಚೆನ್ನಾಗಾಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಶಿರೋಧಾರ ಮಾಡಲಿಕ್ಕೆ ಬಳಕೆ ಮಾಡುವಂತಹ ತೈಲ ಕೂಡ ವಾತ ದೋಷದಿಂದ ಉಂಟಾದಂಥ ಹೇರ್ ಫಾಲ್ ಅನ್ನ ಕಡಿಮೆ ಮಾಡುವಂಥದ್ದೇ ಆಗಿರಬೇಕು ಅಷ್ಟೇ. ಮತ್ತೆ ವಾತ ಹೆಚ್ಚಾಗಲಿಕ್ಕೆ ಏನು ಕಾರಣಗಳಿದೆಯೋ ಅದನ್ನು ಬಿಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಮುಖ್ಯವಾದ ಕಾರಣ ಆಹಾರದಲ್ಲಿ ತುಂಬಾ ಡ್ರೈ ನೇಚರ್ ಇರುವಂಥದ್ದು, ಅಲ್ಲಿ ಅಂದ್ರೆ ಸ್ವಲ್ಪವೂ ಈ ತುಪ್ಪ, ಬೆಣ್ಣೆ, ಎಣ್ಣೆ ಇಂಥವುಗಳಿಲ್ಲದೆ ಇರುವಂಥದ್ದು, ಅಥವಾ ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡದೇ ಇರೋದು, ಫ್ರಿಜ್ಜಲ್ಲಿ ಇಟ್ಟಿರುವಂಥ ತುಂಬಾ ಕೋಲ್ಡ್ ಆದಂಥ ಆಹಾರವನ್ನು ಸೇವನೆ ಮಾಡೋದು, ಇಂಥ ಹಲವಾರು ಕಾರಣದಿಂದ ವಾತ ಪ್ರಕೋಪ ಆಗುತ್ತೆ. ಮತ್ತೆ ದಿನಚರಿಯಲ್ಲಿ ಕೂಡ ಅದೇ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರೋದು, ನಮಗೆ ನ್ಯಾಚುರಲ್ ಅರ್ಜಸ್, ಹಸಿವು, ನಿದ್ದೆ, ಬಾಯಾರಿಕೆ, ಮೋಷನ್, ಯೂರಿನ್ ಇಂಥವುಗಳನ್ನು ತಡೆಯೋದು, ಸಿಕ್ಕಾಪಟ್ಟೆ ದೈಹಿಕ ಶ್ರಮ ಪಡೋದು, ಸ್ವಲ್ಪವೂ ವ್ಯಾಯಾಮ ಮಾಡದೇ ಇರೋದು, ಇಂಥವುಗಳ ಕಾರಣದಿಂದ ವಾತ ಪ್ರಕೋಪ ಉಂಟಾಗತ್ತೆ. ಸಾಮಾನ್ಯವಾಗಿ ನಾವು ಅತಿ ಹೆಚ್ಚು ದೈಹಿಕ ಶ್ರಮ ಪಡೋದ್ರಿಂದ ವಾತ ಪ್ರಕೋಪ ಆಗುತ್ತೆ. ವ್ಯಾಯಾಮ ಮಾಡೋದ್ರಿಂದ ವಾತ ಪ್ರಕೋಪ ಇಂಡೈರೆಕ್ಟ್ಲಿ ಆಗತ್ತೆ, ಅದ್ರ ಬಗ್ಗೆ ಹೇಳೋದು ಬೇಡ. ಮತ್ತೆ ಮೂರನೇದು, ಈಗ ಎಲ್ಲರಿಗೂ ವಾತದೋಷ ಹೆಚ್ಚಾಗ್ಲಿಕ್ಕೆ ಮುಖ್ಯ ಕಾರಣ ಆಗ್ತದೆ ಸ್ಟ್ರೆಸ್. ನಾವು ಎಷ್ಟು ಮಾನಸಿಕವಾಗಿ ಟೆನ್ಷನ್ನು, ತಲೆ ಬಿಸಿ ಇದನ್ನು ಮಾಡ್ಕೊಳ್ತಾ ಇರ್ತೀವೋ ಅಷ್ಟು ನಮ್ಮಲ್ಲಿ ವಾತ ಪ್ರಕೋಪ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಆದಷ್ಟು ಮನಸ್ಸನ್ನ ಕೂಲಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇದು ಕೇವಲ ಹೇರ್ ಫಾಲ್ಗೆ ಅಂತಲ್ಲ, ಎಲ್ಲ ವಿಷಯಗಳಲ್ಲೂ ಇವತ್ತು ನಮಗೆ ಸಮಸ್ಯೆ ಆಗ್ತಾ ಇರಲಿಕ್ಕೆ, ಅದರಲ್ಲೂ ವಯಸ್ಸಾಗ್ತಾ ಹೋದ ಹಾಗೆ ವಾತದೋಷದ ತೊಂದರೆಗಳು ಬರ್ತಾ ಹೋಗ್ತವೆ, ತುಂಬಾ ತುಂಬಾ ಸಮಸ್ಯೆ ಆಗುತ್ತೆ. ಅಂದ್ರೆ ಒಂದು ವಾತ ದೋಷ ಹೆಚ್ಚಿರುವಂತ, ಸಾಮಾನ್ಯವಾಗಿ ಎಲ್ಲರಿಗೂ ಹೆಚ್ಚಿರುವಂತ ಕಾಲ ಅದು. ಅದರ ಜೊತೆಗೆ ವಾತ ಹೆಚ್ಚಾಗೋ ತರ ನಾವು ಟೆನ್ಷನ್ ಮಾಡ್ಕೊಳ್ಳೋದು ಇದು ಮಾಡ್ಕೊಂಡ್ರೆ ಆಗ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಇಂತಹ ಕಾರಣಗಳನ್ನ ನಾವು ಬಿಡಬೇಕು ಅಂತ. ಇನ್ನು ಈ ತೈಲವನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ? ಸಿಂಪಲ್, ಆರಾಮಾಗಿರುತ್ತೆ, ನೀವು ಮಾಡ್ಕೊಳ್ಳಿ, ಎಲ್ಲ ಸಿಗುವಂಥದ್ದು. ಬಲ ಮೂಲ ಅಂತ ಗ್ರಂಥಿಗಳಲ್ಲಿ ಸಿಗುತ್ತೆ. ಅದನ್ನೊಂದು 100 ಗ್ರಾಮ್ ತಂದ್ಕೊಳ್ಳಿ. ತುಂಬಾ ಕಡಿಮೆ ಹಣದಲ್ಲಿ ಸಿಗುವಂತ ಎಲ್ಲವೂ ಕೂಡ ಅದನ್ನ ಗ್ರಂಥಿಗಳಿಂದ ತಂದ್ಕೊಳ್ಳಿ. ಆಮೇಲೆ ನೆಲ್ಲಿಕಾಯಿ 100 ಗ್ರಾಮ್ ತಂದ್ಕೊಳ್ಳಿ. ಜ್ಯೇಷ್ಠ ಮಧು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಒಂದು 25 ಗ್ರಾಮ್. ಜಟಾಮಾಂಸಿ ಇದೊಂದು ಸ್ವಲ್ಪ ಕಾಸ್ಟ್ಲಿ, ಏನು ತುಂಬಾ ಅಲ್ಲ, 25 ಗ್ರಾಮ್ ತಂದ್ಕೊಳ್ಳಿ. 25 ಗ್ರಾಮ್ಗೆ ಹೆಚ್ಚಂದ್ರೆ ಒಂದು 50 ರೂಪಾಯೋ 100 ರೂಪಾಯೋ ಇರ್ಬೋದು ಮ್ಯಾಕ್ಸಿಮಮ್. ಅದನ್ನ ತಂದುಕೊಳ್ಳಿ. ಈ 4 ಐಟಮ್ಗಳನ್ನ 4 ಲೀಟರ್ ನೀರಿನಲ್ಲಿ ಕುದಿಸಿ ಅದನ್ನ 1 ಲೀಟರ್ಗೆ ಬದಿಸಿ, ಸಣ್ಣ ಬೆಂಕಿಯಲ್ಲಿ ಕುದಿಸಿ 1 ಲೀಟರ್ಗೆ ಬದಿಸಿ. 1 ಲೀಟರ್ಗೆ ಬದಿಸಿದ ನಂತರ ಅದನ್ನ ಸೋಸ್ಕೊಂಡು ಒಂದು ಸ್ಟೀಲ್ ಪಾತ್ರೆಗೆ ಹಾಕೊಳ್ಳಿ. ಆ 1 ಲೀಟರ್
ಏನು ಕಷಾಯ ಮಾಡ್ಕೊಂಡಿದ್ದು ರೆಡಿ ಆಗಿದ್ದನ್ನು ನೀವು ಒಂದು ಸ್ಟೀಲ್ ಪಾತ್ರೆಗೆ ಹಾಕಿದ್ರಲ್ಲ, ಅದಕ್ಕೆ ಒಂದು 1/4 ಲೀಟರ್ ಎಳ್ಳೆಣ್ಣೆ. ಎಳ್ಳೆಣ್ಣೆ ವಾತಕ್ಕೆ ಶ್ರೇಷ್ಠ ಅನ್ನೋ ಕಾರಣಕ್ಕೆ ಎಳ್ಳೆಣ್ಣೆ ಹೇಳಿದೆ. ಅಥವಾ ಕೊಬ್ಬರಿ ಎಣ್ಣೆ ಆದರೂ ತುಂಬಾ ಒಳ್ಳೆಯದು. ಯಾಕೆಂದ್ರೆ ಕೊಬ್ಬರಿ ಎಣ್ಣೆ ಕೂದಲಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಬಳಕೆ ಮಾಡ್ಕೊಳ್ಬೋದು. 250 ml ಯಾವ್ದು ಶುದ್ಧವಾಗಿ ಸಿಗುತ್ತೋ ಅದನ್ನ ಹಾಕೊಳ್ಳಿ. ಅದಕ್ಕೆ ಜೊತೆಗೆ 1 ಲೀಟರ್ ಶುದ್ಧ ಅಂದ್ರೆ ಹಾಲು, ಹಸುವಿನ ಹಾಲು, ಇವುಗಳನ್ನ ಹಾಕಿ ಸಣ್ಣ ಬೆಂಕಿಯಲ್ಲಿ ಕುದಿಸಿ, ಅದು ಒಂದಿನ ಒಂದು ತಾಸು ಕುದಿಸಿರಿ, ಮತ್ತೆ ಮರುದಿನ ಮತ್ತೆ ಕುದಿಸಿ, ಎಲ್ಲಿವರೆಗೆ ಕುದಿಸ್ಬೇಕು ಅಂದ್ರೆ ಮತ್ತೊಂದು ತಾಸು ಕುದಿಸೋದು, ಮತ್ತೆ ಅದ್ರ ಮರುದಿನ ಇನ್ನೊಂದು ತಾಸು ಕುದಿಸೋದು. ಈ ತರ ಮಾಡ್ಬೋದು. ಒಂದೊಂದು ಗಂಟೆನೇ ಕುದಿಸ್ಬೇಕು ಅಂತ ಅರ್ಥ ಅಲ್ಲ. ಆ ತರ ಅದು ಒಂದ್ 2-3 ದಿನ ಪಾಲ್ ಮಾಡ್ಕೊಂಡು ನೀವು ಕುದಿಸ್ಕೊಂಡ್ರೆ, ಆಮೇಲೆ ಕೊನೆಯ ದಿವಸ ಏನ್ ಮಾಡ್ಬೇಕು ಅಂದ್ರೆ ಗಮನಿಸ್ತಾ ಇರಬೇಕು. ನೀರಿನ ಅಂಶ ಆವಿಯಾಗುವವರೆಗೆ ಮಾತ್ರ ಕುದಿಸ್ಬೇಕು. ನೀರಿನ ಅಂಶ ಆವಿ ಆಗ್ತಾ ಇರೋ ಹಾಗೆ ಕುದಿಸೋದನ್ನ ಬಿಡಬೇಕು. ನೀರಿನ ಅಂಶ ಇದ್ರೆ ಎಣ್ಣೆ ಪೂರ್ತಿಯಾಗಿ ಹಾಳಾಗತ್ತೆ. ಅಂದ್ರೆ ನಿಧಾನವಾಗಿ ಎಣ್ಣೆ ವಾಸನೆ ಬರ್ಲಿಕ್ಕೆ ಶುರು ಆಗುತ್ತೆ. ನೀರಿನಂಶ ಹೋದ ಮೇಲೂ ಕುದಿಸಿದ್ರೆ ಅದು ಕುದಿಸಿರೋ ಎಣ್ಣೆ ಆಯ್ತು. ನಾನು ತುಂಬಾ ಬಾರಿ ಇದನ್ನು ಹೇಳಿದ್ದೇನೆ. ಆದ್ರೆ ಮಾಡ್ತಾ ಮಾಡ್ತಾ ನಿಮಗೆ ಅದು ಪ್ರಾಕ್ಟೀಸ್ ಆಗುತ್ತೆ. ನನಗೂ ಕೂಡ ಪ್ರಾರಂಭದಲ್ಲಿ 1-2 ಬಾರಿ ತೈಲ ಪ್ರಿಪರೇಷನ್ ಮಾಡುವಾಗ ನಾನು ತಪ್ಪು ಮಾಡಿದ್ದೆ, ಅಂದ್ರೆ ಹಾಳಾಗಿದ್ದಿದೆ ಎಣ್ಣೆ. ಬಟ್ ಅದೆಲ್ಲರೂ ಯಾವ ವಿಷಯ ಆದ್ರೂ ಹಾಗೆ ಅಲ್ವಾ. ಪ್ರಾರಂಭದಲ್ಲಿ ಕಷ್ಟ ಅನ್ಸಿದ್ರು, ಆಮೇಲೆ ನಿಧಾನವಾಗಿ ನಾವು ಅದರಲ್ಲಿ ಆರ್ಟಿಸ್ಟ್ ಆಗ್ತೇವೆ. ಇಷ್ಟ ಆದ ನಂತರ ಎಣ್ಣೆ ಮಾತ್ರ ಉಳಿತಲ್ಲ, ಆ ಏನು 250 ml ಎಣ್ಣೆ ಹಾಕಿದ್ವಿ, ಬಹುತೇಕ ನಮಗಷ್ಟೇ ಸಿಗತ್ತೆ. ಆ ಕಡೆ ಈ ಕಡೆ ತಾಗಿ ಬಡಿದು ಅದು ಒಂದು ಸ್ವಲ್ಪ ಹೋದ್ರು ಒಂದು ಏನಿಲ್ಲ ಅಂದ್ರೂ ಒಂದು 225 ml ಆದ್ರೂ ನಮಗೆ ಎಣ್ಣೆ ಸಿಗತ್ತೆ. ಆ ಎಣ್ಣೆಯನ್ನು ಸರಿಯಾಗಿ ಇಟ್ಟುಕೊಂಡು ನಾವು ನಿತ್ಯ ರಾತ್ರಿ ಮಲಗುವಾಗ ಕೂದಲಿನ ಬುಡಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರೆ, ಅಥವಾ ಸ್ನಾನಕ್ಕೆ ಹೋಗುವ ಒಂದು ಅರ್ಧ ಗಂಟೆ 1 ತಾಸು ಮೊದಲು ಹೀಗೆ ಎಣ್ಣೆ ಕೂದಲು ಬುಡಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರು ಕೂಡ ವಾತದೋಷ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ. ಇವನ್ ಇದರಲ್ಲಿ ಜಟಾಮಾಂಸಿ ಇದೆ, ನೆಲ್ಲಿಕಾಯಿ ಇದೆ. ಇದರ ಕಾರಣಗಳಿಂದಾಗಿ ಇದು ನಿದ್ದೆಯಲ್ಲೂ ಕೂಡ ಅನುಕೂಲ ಮಾಡಿಕೊಡುತ್ತೆ. ಸೊ ಇದಿಷ್ಟು ವಾತದೋಷದಿಂದ ಆಗುವಂಥ ಹೇರ್ ಫಾಲಿಗೆ ಏನೇನು ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳಿದ್ದಾಯ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.